ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಗುಲಾಬ್ ಜಾಮೂನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವಾಗ ಗುಲಾಬ್ ಜಾಮೂನ್ ಮಾಡೋದಕ್ಕೆ ನಾನೊಂದು ಪಾತ್ರೆಗೆ 1 ಕಪ್ ಸಕ್ಕರೆನ ಹಾಕೋತಾ ಇದ್ದೀನಿ. 2 ಕಪ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ. 1 ಕಪ್ ಸಕ್ಕರೆಗೆ 2 ಕಪ್ ನೀರು ಹಾಕಿದ್ರೆ ಸಾಕು. ಇವಾಗ ಇದನ್ನು ಚೆನ್ನಾಗಿ ಪಾಕ ಬರೋವರೆಗೂ ಕಾಯಿಸ್ಕೋಬೇಕು. ನೆಕ್ಸ್ಟ್ ಇವಾಗ ಇದು ಸಕ್ಕರೆ ಪೂರ್ತಿ ಕರಗಿದ ಮೇಲೆ ಈ ಟೈಮ್ನಲ್ಲಿ ನೀವು ಏಲಕ್ಕಿ ಪೌಡರ್ನ ಹಾಕ್ಕೊಳ್ಳಿ. ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇವರು. ಜಾಮೂನು ಅಷ್ಟೇ ತಿಂತಾ ಇರಬೇಕಾದ್ರೆ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ಏಲಕ್ಕಿ ಪೌಡರ್ದು. ಇವಾಗ ಇದನ್ನು ನಾನು ಒಂದು 20 ನಿಮಿಷದವರೆಗೂ ಕುದಿಸ್ಕೊಂಡು ಇದನ್ನು ಪಾಕ ಬರೆಸ್ಕೊಂಡಿದ್ದೀನಿ. ನಿಮಗೆ ಪಾಕ ಬರೆಸ್ಕೊಳ್ಳೋದು ಹೇಗೆ ಅಂತ ಅಂದರೆ ಬಂದಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ, ಈ ರೀತಿ ಒಂದು ಸ್ಪೂನಲ್ಲಿ ತೊಗೊಬಿಟ್ಟು ಅದನ್ನು ಕೈಯಲ್ಲಿ ಮುಟ್ಟಾಗ ಆ ಕೈಗೆ ಅದು ಎಣ್ಣೆ ಥರ ಅನ್ನಿಸ್ತಿರ್ಬೇಕು, ಎಣ್ಣೆ ಮುಟ್ತಿದ್ದೀವಿ ಅನ್ನೋ ಥರ. ಆವಾಗ ಇದು ಪಾಕ ಬಂದಿರುತ್ತೆ ಅಂತ ಅರ್ಥ. ಇವಾಗ ಇದನ್ನು ಸ್ಟವ್ನ ಆಫ್ ಮಾಡಿ ಇದನ್ನು ಒಂದು ಸ್ವಲ್ಪ ಬೆಚ್ಚಗಾಗೋಕ್ಕೆ ಬಿಡೋಣ. ಇದು ಬೆಚ್ಚಗಾಗೋ ಅಷ್ಟರಲ್ಲಿ ನಾವು ಗುಲಾಬ್ ಜಾಮೂನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ MTR ಗುಲಾಬ್ ಜಾಮೂನ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ. ನೀವು ಅಷ್ಟೇ ಯಾವ್ದು ಬೇಕಾದರೂ ತೊಗೊಳ್ಳಿ, ಇದು ಚೆನ್ನಾಗಿರುತ್ತೆ. ಸೊ ನಾನು ಅದಕ್ಕೆ ತೊಗೊಂಡಿದ್ದೀನಿ. ಇದನ್ನು ಹಾಲಲ್ಲಿ ಕಲಿಸ್ಕೊತೀನಿ ಪೂರ್ತಿ. ಕೆಲವರು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೋತಾರೆ, ಆ ಥರ ಮಾಡಬೇಡಿ, ಅದು ಚೆನ್ನಾಗಿ ಬರಲ್ಲ. ಈ ರೀತಿ ಪೂರ್ತಿ ಹಾಲಿಂದ ಕಲಿಸೋದ್ರಿಂದ ಗುಲಾಬ್ ಜಾಮೂನ್ ತುಂಬಾ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಕೈಗೆ ಅಂಟೋ ರೀತಿಯಲ್ಲಿ ಇದನ್ನು ಕಲಿಸ್ಕೋಬೇಕು. ಪೂರ್ತಿ ಚಪಾತಿ ಹಿಟ್ಟಿನದಕ್ಕೂ ಬೇಡ, ಅಂದರೆ ಕೈಯಲ್ಲಿ ಈ ರೀತಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಅಂಟೋ ರೀತಿಲಿ ಕಲಿಸ್ಕೋಬೇಕು. ಆವಾಗ ಈ ಥರ ರೌಂಡ್ ಶೇಪಲ್ಲಿ ಮಾಡೋದಕ್ಕೆಲ್ಲ ಸರಿ ಆಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ನಾದ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಎಲ್ಲೂ ಭಾಗ ಬಿಡೋದಿಲ್ಲ ಜಾಮೂನು. ಈ ರೀತಿ ಇವಾಗ ಇದನ್ನು ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಡೋಣ, ಸಾಕು. ಇವಾಗ 5 ನಿಮಿಷ ಆಗಿದೆ. ಆದಮೇಲೆ ಇದನ್ನು ಚಿಕ್ಕದಾಗಿ ಉಂಡೆ ಥರ ಮಾಡ್ಕೊಳ್ಳಿ. ನೋಡಿ, ಇದನ್ನು ಚೆನ್ನಾಗಿ ರೌಂಡ್ ಶೇಪಲ್ಲಿ ಬರೋ ಥರ ಉಂಡೆನ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನೆಂದರೆ, ಈ ಥರ ಮಾಡುವಾಗ ಉಂಡೆನ ಅಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಆ ಥರ ಕ್ರ್ಯಾಕ್ ಏನೂ ಇರಬಾರ್ದು. ಆ ಥರ ಕ್ರ್ಯಾಕ್ ಇದ್ದರೆ ಎಣ್ಣೆ ಒಳಗಡೆ ಹಾಕಿದಾಗ ಜಾಮೂನು ಭಾಗ ಬಿಟ್ಬಿಡುತ್ತೆ. ಆವಾಗ ಸುಮ್ಮನೆ ನೋಡೋದಕ್ಕೂ ಅಷ್ಟು ಚೆನ್ನಾಗಿರಲ್ಲ. ಏನೋ ಅಯ್ಯೋ ಇಷ್ಟು ಮಾಡಿದ್ರು ಇಷ್ಟು ಚೆನ್ನಾಗಿ ಬರಲಿಲ್ವಲ್ಲಪ್ಪ ಅಂತ ಫೀಲ್ ಆಗುತ್ತೆ. ಸೊ ಅದಕ್ಕೆ ಇದನ್ನು ಕ್ರ್ಯಾಕ್ ಎಲ್ಲೂ ಇಲ್ಲದೆ ಇರೋ ಥರ ಚೆನ್ನಾಗಿ ಅದನ್ನು ಉಂಡೆ ಮಾಡಿ ಇಟ್ಕೊಳ್ಳಿ. ನಾನು ಇದೇ ರೀತಿ ಎಲ್ಲದನ್ನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನೀವು ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಜಾಮೂನ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಇವಾಗ ಎಣ್ಣೆ ಒಳಗಡೆ ಒಂದೊಂದನ್ನೇ ನಿಧಾನವಾಗಿ ಹಾಕ್ತಾ ಬನ್ನಿ. ಇದನ್ನು ಎಣ್ಣೆಗೆ ಹಾಕಿದ್ಮೇಲೆ ಎಲ್ಲೂ ಕೈ ಬಿಡದೇ ಈ ರೀತಿ ತಿರುಗಿಸ್ಕೋತಾ ಇರಿ, ಇಲ್ಲಾಂದರೆ ಅದು ಒಂದೇ ಕಡೆ ರೋಸ್ಟೆಡ್ ಆಗಿರೋ ಥರ ಕಾಣಿಸುತ್ತೆ. ಇವಾಗ ಚೆನ್ನಾಗಿ ಇದೇ ರೀತಿ ಕೈ ಬಿಡದೆ ತಿರುಗಿಸ್ಕೊಳ್ಳಿ. ಈ ರೀತಿ ಗೋಲ್ಡನ್ ಬ್ರೌನ್ ಬಂದಮೇಲೆ ಇದನ್ನು ಎತ್ಕೊಳ್ಳಿ. ಇವಾಗ ಇದು ಪಾಕನೂ ಅಷ್ಟೇ ಬೆಚ್ಚಗಿದೆ. ಈ ಟೈಮಲ್ಲಿ ನೀವು ಗುಲಾಬ್ ಜಾಮೂನ ಪಾಕದೊಳಗಡೆ ಹಾಕಿಬಿಟ್ಟು ಇದನ್ನು 1 ಅವರ್ ಇಲ್ಲ 2 ಅವರ್ ಬಿಡಿ. ಅದು ಪಾಕನೆಲ್ಲ ಹೀರ್ಕೊಂಡಿರುತ್ತೆ, ಸೈಜ್ ಕೂಡ ಡಬಲ್ ಆಗಿರುತ್ತೆ. ಇವಾಗ 1.5 ಗಂಟೆ ಆದಮೇಲೆ ನೋಡಿ, ಸೈಜ್ ಡಬಲ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಗುಲಾಬ್ ಜಾಮೂನ್. ನೀವು ಇದೇ ರೀತಿ ಟ್ರೈ ಮಾಡಿ ಮನೆಯಲ್ಲಿ, ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲೂ ಭಾಗ ಬಿಡೋದಿಲ್ಲ. ಜಾಮೂನು ತುಂಬಾ ಚೆನ್ನಾಗಿ ಬರುತ್ತೆ. ಬೇಕ್ರಿಯಲ್ಲಿ ಇರುತ್ತಲ್ಲ ಜಾಮೂನು, ಅದೇ ಥರ ಇರುತ್ತೆ ಟೇಸ್ಟು ಕೂಡ. ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.